ಬಾಗಲಕೋಟೆ ಜಿಲ್ಲೆ ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ ಹುನಗುಂದ ಹಾಗೂ ಹೊನ್ನಹರಳ್ಳಿ ಗ್ರಾಮದ ಗುರು ಹಿರಿಯರ ವತಿಯಿಂದ ಸೇನೆಯಲ್ಲಿ 15 ವರ್ಷಗಳ ಕಾಲ ವಾರಂಟ್ ಆಫೀಸರರಾಗಿ ಸೇವೆ ಸಲ್ಲಿಸಿ ಸೇವಾನಿವೃತ್ತಿಗೊಂಡು ಸ್ವಗ್ರಾಮಕ್ಕೆ ಆಗಮಿಸಿದ ವೀರಯೋಧ ಶ್ರೀಮಹಾಂತಪ್ಪ ಬಸಪ್ಪ ಸೂಳಿಬಾವಿನವರಿಗೆ ದಿನಾಂಕ ಮೇ 2, 2024 ರಂದು ಅಪರಾಹ್ನ 12 ಗಂಟೆಗೆ ಅದ್ದೂರಿ ಸ್ವಾಗತ ಮತ್ತು ಸನ್ಮಾನ ಸಮಾರಂಭವು ಶ್ರೀಶಂಕರಾಜೇಂದ್ರ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಗ್ರಾಮ ಪಂಚಾಯತ ಸದಸ್ಯರಾದ ವೀರನಗೌಡೆ ಸ್ಮಾಗಿರ ಅಧ್ಯಕ್ಷತೆಯಲ್ಲಿ ಜರುಗಿತು. ಮೊದಲಿಗೆ ನಿವೃತ್ತಯೋಧ ಮಹಾಂತಪ್ಪರಿಗೆ ಬೇವಿನಮಟ್ಟಿ ವೃತ್ತದಲ್ಲಿ ಸುಮಂಗಲಿಯರು ಆರತಿ ಬೆಳಗಿ ಸ್ವಾಗತಿಸಿದರು. ನಂತರ ವಿಜಯವಾದ್ಯ ಮೇಳ, ಮಾಜಿ ಸೈನಿಕರ ಸಂಘದ ಯೋಧರ ಬೈಕ್ ಮೆರವಣಿಗೆ ಹಾಗೂ ಶಾಲಾ ಮಕ್ಕಳು, ಯುವಕರು, ಯುವತಿಯರು ರಾಷ್ಟ್ರಬಾವುಟದೊಂದಿಗೆ ಭಾರತ ಮಾತೆಗೆ ಜಯಕಾರದ ಘೋಷಣೆ ಮೊಳಗಿಸುತ್ತಾ ಹೊರಟ ಮೆರವಣಿಗೆಯು 3 ಗ್ರಾಮಗಳ ಮುಖ್ಯ ರಸ್ತೆ ಸಂಚರಿಸಿ ಹೊನ್ನರಹಳ್ಳಿ ಗ್ರಾಮಕ್ಕೆ ತಲುಪಿತು. ನಂತರ ಜರುಗಿದ ವೇದಿಕೆ ಕಾರ್ಯಕ್ರಮದಲ್ಲಿ ಮಾಜಿಯೋಧರಾದ ಪರಪ್ಪ ಎಮತ್ನೀರು ಪ್ರಾಸ್ತಾವಿಕ ಪರ ಹಾಗೂ ಸುಬೇದಾರ ಬಾಲಪ್ಪ ಕಿರಸೂರ, ಶಿಕ್ಷಕರಾದ ಯತ್ನದಾಫರು ಅತಿಥಿಗಳ ಪರ ಮಾತನಾಡಿ, ಕೃಷಿಕ ಶಿಕ್ಷಕಿವರೆಡರ ಆಶೀರ್ವಾದದಿಂದ ಮೂರ್ತಿಯೊಂದು ಉದ್ಭವಗೊಳ್ಳುತ್ತಿದ್ದರೆ ಅದು ಸೈನಿಕ ರೂಪದಲ್ಲಿ ಇಂದು ಹಿಮಾವೃತ್ತ ಲಡಾಖನಲ್ಲಿ ಪ್ರಾಕೃತಿಕವಾಗಿ ಗಾಳಿ ನಿಂತರೂ ಸಹ ಸೈನಿಕುಸಿರನಿಂದ ಸದಾ ಅಲ್ಲಿ ಭಾರತ ಬಾವುಟ ಹಾರುತ್ತದೆ ಎಂದರಲ್ಲದೆ, ಸೈನಿಕನು ದುರ್ಗಮ ಪ್ರದೇಶ ಕಷ್ಟ ನೋವು ಲೆಕ್ಕಿಸದೆ ಎದುರಾಗುವ ಶತ್ರುಪಾಳ್ಯದ ಹೆಡೆಮುರಿ ಕಟ್ಟಿ ನಮ್ಮ ಮಾತೃಭೂಮಿಯನ್ನು ಸಂರಕ್ಷಣೆ ಮಾಡಿಕೊಳ್ಳುವಲ್ಲಿ ಭಾರತೀಯ ಯೋಧರ ಕೆಚ್ಚೆದೆಯ ಸಾಹಸ, ಶೌರ್ಯ, ಪರಾಕ್ರಮದ ಕೊಡುಗೆಗಳು ಪ್ರಸ್ತಾಪವಾದವು. ನಂತರ ಸೈನಿಕನೊಬ್ಬನಿಗೆ ವೃತ್ತಿಯಲ್ಲಿ ಮತ್ತು ಕುಟುಂಬದಲ್ಲಿ ಎದುರಾಗುವ ಸವಾಲುಗಳು ಹಾಗೂ ಕೆಟ್ಟ ರಾಜಕಾರಣದಿಂದ 1968 ಸುತ್ತೋಲೆ ಅನ್ವಯ ಮಾಜಿಯೋಧರಿಗೆ ಸರ್ಕಾರಿ ನೇಮಕಾತಿಯಲ್ಲಿ %10 ಕಾಯ್ದಿರಿಸಿದೆ. 1,000 ಹುದ್ದೆಗಳಿಗೆ ಕೇವಲ %1 ನೀಡುತ್ತಿರುವುದಕ್ಕೆ ಬೇಸರ ಮತ್ತು ಆಕ್ರೋಶದ ಮಾತುಗಳು ವ್ಯಕ್ತವಾದವು. ನಂತರ ಸೇನೆಗೆ ಸೇರಿದ ಪ್ರತಿ ಭಾರತೀಯನು ಶೌರ್ಯ, ಧೈರ್ಯ, ಸಾಹಸವನ್ನು ಮೈಗೂಡಿಸಿಕೊಳ್ಳುವಂತೆ ರೂಪಿಸುವ, ಸಂರಕ್ಷಿಸಿಕೊಳ್ಳುವ ಸಶಕ್ತ, ಬಲಾಢ್ಯ ಸೇನಾ ಸಂಸ್ಥೆ ಹೊಂದಿದ್ದು, ಸೇನೆ ಸೇರ ಬಯಸುವ ಯುವಕರು ಅದಕ್ಕೆ ತಕ್ಕಂತೆ ದೈಹಿಕ ಚಟುವಟಿಕೆಗಳು ಸದೃಢಪಡಿಸಿಕೊಂಡರೆ ಮಾತ್ರ ಸೇನಾವೃತ್ತಿಗೆ ಯೋಗ್ಯರಾಗುತ್ತಿರೆಂಬ ಕಿವಿಮಾತುಗಳು ವ್ಯಕ್ತವಾದವು. ನಂತರ ನಿವೃತ್ತಿಯಾಗಿ ಆಗಮಿಸಿದ ಯೋಧ ಮಹಾಂತಪ್ಪನವರು ಸೇನೆಗೆ ಸೇರುವ ಪೂರ್ವ ಮತ್ತು ಸೇರಿದ ನಂತರ ಬೇರೆ ಬೇರೆ ರಾಜ್ಯಗಳಲ್ಲಿನ ಸೇವಾನುಭವಗಳನ್ನು ಹಂಚಿಕೊಳ್ಳುತ್ತಾ, ಭಾರತದ ಸೇನೆ ಎಂಬುದು ಬಂಗಾರದ ಪಂಜರವಾಗಿದೆ. ಸುಮಾರು 14 ಲಕ್ಷದಷ್ಟು ಸೈನಿಕರನ್ನು ನೇಮಿಸಿ ಶಿಸ್ತು ಮತ್ತು ಒಗ್ಗಟ್ಟಿನ ಮತ್ತೊಂದು ಹೆಸರೇ ಭಾರತ ಸೇನಾ ಸಂಸ್ಥೆಯಾಗಿದ್ದು, ಹಾಗಾಗಿ ಯುವಕರು ಅದರ ಸದುಪಯೋಗ ಪಡೆದುಕೊಳ್ಳುವಂತೆ ಕರೆ ನೀಡಿದರು. ನಂತರ ಶ್ರೀಗಳು ಆಶೀರ್ವಚನ ನೀಡಿದರು. ಈ ಕಾರ್ಯಕ್ರಮದಲ್ಲಿ ನಿವೃತ್ತ ಯೋಧರಿಗೆ, ಮಾಜಿ ಸೈನಿಕರಿಗೆ, ವೀರನಾರಿಯರಿಗೆ, ಅತಿಥಿಗಳಿಗೆ ಸನ್ಮಾನ ಜರುಗಿತು. ಹಾಗೂ ಈ ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ ನಾಗಪ್ಪ ಗಟ್ಟಿಗನೂರ, ವೀರನಗೌಡ ಮಾತಿಗೌಡ್ರ, ಜೇಸ್ಗಟ್ಟಿಗನೂರರು ವೇದಿಕೆ ಹಂಚಿಕೊಂಡರೆ, ಅತಿಥಿಗಳಾದ ನಾಗಪ್ಪಾಲೂರ, ಎಚೈರಂಗಾಪುರ, ಶ್ರೀಮತಿ ಗಂಗಮ್ಮ ಬಾರಕೇರ, ಸತೀಶ ಬೇವೂರ, ಲಿಂಬಣ್ಣ ಮುಕ್ಕಣ್ಣವರ, ಮಹಾಂತೇಶೀರಣ್ಣವರರು ಸೇರಿದಂತೆ ಇತರರು ವೇದಿಕೆ ಅಲಂಕರಿಸಿದ್ದರು. ಹಾಗೂ ಕಾರ್ಯಕ್ರಮದಲ್ಲಿ ಗ್ರಾಮದ ಗುರು ಹಿರಿಯರು, ತಾಯಂದಿರು, ಯುವಕರು, ಯುವತಿರು, ಮಕ್ಕಳು ಉಪಸ್ಥಿತರಿದ್ದರು. ಲೋಕನಾಯಕ ನ್ಯೂಸ್ ಬ್ಯೂರೋ ರಿಪೋರ್ಟ್, ಹೊನ್ನರಹಳ್ಳಿ. ಜೈ ಜವಾನ್, ಜೈ ಕಿಸಾನ್. ನಮ್ಮೂರಿನ ಅತ್ಯಂತ ಬರಮಾಡಿಕೊಳ್ಳಬೇಕು. ಗ್ರಾಮದ ಗುರು ಹಿರಿಯರು ಹಾಗೂ ಸೈನಿಕರು ಎಲ್ಲರ ಪ್ರೀತಿಗೆ ಪಾತ್ರರಾದಂತ ಮಾತೆ ಸುಳಿಬಾಯಿಯವರನ್ನ ಬರಮಾಡಿಸುತ್ತಾರೆ. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಸೇವೆಯನ್ನು ಸಲ್ಲಿಸಿ ಸೇವಾ ನಿವೃತ್ತಿಗೊಂಡು ಮರಳಿ ನಮ್ಮ ಗ್ರಾಮಕ್ಕೆ ಸೈನಿಕರಲ್ಲಿ ಒಂದು ವಿನಂತಿ.
ಸೌಕರ್ಯಕ್ಕೋಸ್ಕರ ಸೇನೆ ಸೇರ್ಲಿಲ್ರಿ. ನಾವು ನಮ್ಮ ದೇಶವನ್ನು ರಕ್ಷಣೆ ಮಾಡ್ಬೇಕಂತ ಸೇರ್ತಾ ಇದ್ದಾದ್ರೆ ನಿಜವಾಗಿ 3 ಜನರನ್ನ ನಾನು ಪ್ರತಿ ವೇದಿಕೆಯಲ್ಲಿ ಸ್ಮರಿಸ್ತಾ ಇದ್ದೀನಿ. ಒಬ್ಬ ಕೃಷಿಕ, ಮತ್ತೊಬ್ಬ ಶಿಕ್ಷಕ, ಮತ್ತೋರ್ವ ಸೈನಿಕ. ಯಾಕಂತಂದ್ರೆ ಒಬ್ಬ ಶಿಕ್ಷಕ ಇಲ್ತಾ ಇದ್ರೆ ಪ್ರಪಂಚ ಅಲ್ಲೋಲ ಕಲ್ಲೋಲ ಆಗ್ತಾ ಇತ್ತು. ಒಬ್ಬ ಕೃಷಿಕ ಇರ್ತಾ ಇದ್ರೆ ಯಾರ ಮೈಯಲ್ಲಿ ರಕ್ತನೇ ಇರ್ತಿರ್ಲಿಲ್ಲ. ಹೇಳ್ತಾರೆ ಡಾಕ್ಟರ್ ನೋಡಿರಲ್ಲ, ಮೈಯಲ್ಲಿ ರಕ್ತ ಇತ್ತಂದ್ರೆ ಬಲಾಢ್ಯವಾದ ಆ ಇಬ್ಬರ ಆಶೀರ್ವಾದದಿಂದ ಒಂದು ಉದ್ಭವ ಮೂರ್ತಿ ಪ್ರತಿಷ್ಠಾಪನೆ ಆಗುತ್ತೆ. ಅವನೇ ಈ ಸೈನಿಕ. ಯಾಕಂತಂದ್ರೆ ನೀವೆಲ್ಲರೂ ಪಾವಳಿ ಈ ತರ ಉತ್ಸವಗಳು ಬಂದ್ರೆ ಸೈನಿಕ 24 ತಾಸು ಗಂಟೆ ನಿದ್ರೆ ಮಾಡಲ್ಲ. ಅವನು ಏನೇ ಇದ್ರು ತನ್ನ ಡ್ಯೂಟಿ ನಿಭಾಯಿಸ್ತಾನೆ, ತನ್ನ ಕರ್ತವ್ಯ ನಿಭಾಯಿಸ್ತಾನೆ. ಯಾಕಂತಂದ್ರೆ ಅವನೇನಾದ್ರೂ ಅಪ್ಪಿತಪ್ಪಿ ಮಲಗಿಬಿಟ್ರೆ ನಾವು ಮಲಗಿದವರು ಎದ್ದೇಳೋ ಇತಿಹಾಸನೇ ಇಲ್ಲ. ತಾವೆಲ್ಲರೂ ಅರ್ಥ ಮಾಡ್ಕೊಂಡಿರ್ಬೋದು. ಹಿಂದಿನ ಕಾಲದಲ್ಲಿ ಎಷ್ಟು ಜನ ಯುವ ಪೀಳಿಗೆಗೆ ಸೈನ್ಯಕ್ಕೆ ಸೇರ್ಲಿಕ್ಕೆ ಇಷ್ಟಪಡ್ತೀರಿ? ಕೈ ಎತ್ತಿ ನೋಡೋಣ. ಸೈನಿಕನಿಗೆ ಒಂದೇ ಒಂದು, ಇದ್ದರೂ ಬೋಲೋ ಭಾರತ್ ಮತಾಕಿ, ಸತ್ತರೂ ಬೋಲೋ ಭಾರತ್ ಮತಾಕಿ ಅಂತ ಹಾರಾಡ್ತಾ ಇದೆ. ಲೇ ಲಡಾಖ್ ನಲ್ಲಿ ಧ್ವಜ ಹಾರಾಡ್ತಾ ಇದೆ ಅಂದ್ರೆ ಅದು ಪ್ರಕೃತಿಯ ಗಾಳಿಯಿಂದ ಬಹುಶಃ ಕಡಿಮೆ ಇರಬಹುದು. ಅಲ್ಲಿರ್ತಕ್ಕಂತಹ ನಮ್ಮಂತ ಸೈನಿಕರ ಉಸಿರಿನಿಂದ ಆ ಧ್ವಜ ಹಾರಾಡ್ತದೆ ಅಂತ ಹೇಳಲಿಕ್ಕೆ ನಾನೊಬ್ಬ ಯೋಧನಾಗಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸಿಗುತ್ತಾ? ಪಗಾರ ಸಿಗುತ್ತಾ? ಒಪ್ಕೋತೀನಿ. ಎಷ್ಟು ಜನ ತಯಾರಿದ್ರಿ? ನಿಮಗೆ ಪಗಾರನ್ನು ಕೊಡ್ತೀವಿ, ಕ್ಯಾಂಟೀನ್ ಸೌಕರ್ಯವನ್ನು ಕೊಡ್ತೀವಿ, ಪ್ರಾಣ ಕೊಡಕ್ಕೆ ಎಷ್ಟು ಜನ ತಯಾರಿದ್ರಿ? ಕೈ ಹತ್ರ ನೋಡೋಣ. 125 ಕೋಟಿ ಜನರ ಮಧ್ಯೆ ಇಂಥ ಹಳ್ಳಿಯಿಂದ ಸೇನೆಗೆ ಸೇರಿ ನಾವೇ ನಮ್ಮ ರಾಷ್ಟ್ರವನ್ನು ರಕ್ಷಣೆ ಮಾಡ್ತೀವಿ ಅಂದಮೇಲೆ ನಿಜಕ್ಕೂ ನಮಗೆ ಒಂದು 8 ಎದೆಯ ಬಂಟರಲ್ಲದೆ ಮತ್ತಾವುದೇ ಹೆಸರನ್ನು ನೀವು ಕರೀಲಿಕ್ಕೆ ಇಷ್ಟಪಡ್ತೀರಿ? ಇರಾನ್ ಯುದ್ಧ ಆದ್ರೆ ಭಾರತ ತನ್ನ ಹೆಬ್ಬಾಗಿಲನ್ನು ತೆಗೆದುಕೊಂಡು ನಿಲ್ಲುತ್ತೆ. ಬನ್ನಿ ಕಾಲಕ್ಕೆದರಿ ನಮ್ಮ ಅಪ್ಪಿ ತಪ್ಪಿ ಏನಾದರೂ ಭಾರತ ಸೇನೆಯನ್ನು ಮುಟ್ಲಿಕ್ಕೆ ಪ್ರಯತ್ನ ಮಾಡಿದರೆ ಭಸ್ಮ ಮಾಡ್ತೀವಿ ಅಂತ ನಮ್ಮ ಸೈನಿಕರು ತಯಾರಾಗಿರ್ತಾರೆ. ಇವತ್ತು ನಾವು ಹಳ್ಳಿಯಲ್ಲಿ ವಾಸ ಮಾಡಿದ್ರೆ ಸಹಿತ ಪಕ್ಕದ ಮನೆಯಲ್ಲಿ ಜಗಳ ಮಾಡಿದ್ರೆ ನಮ್ಮ ಮನೆ ಕದ ಹಾಕೊಂಡು ನಮ್ಮ ಮಕ್ಕಳನ್ನ, ನಮ್ಮ ಹಿರಿಯರನ್ನ ಮನೆಯಲ್ಲಿ ಕೂರಿಸಿಕೊಂಡುವಂತ ಪರಿಸ್ಥಿತಿ ನಿರ್ಮಾಣ ಆಗೈತೋ ಇಲ್ಲೋ? ಆದ್ರೆ ರಷ್ಯಾ, ಚೀನಾ ಬಲಾಢ್ಯ ರಾಷ್ಟ್ರಗಳು ಬ್ರಹ್ಮಾಸ್ತ್ರವನ್ನು ಹೂಡಿದರೂ ಸಹಿತ ಎದಕ್ಕೂ ಬಗ್ಗದಂತಹ ಒಂದು 8 ಎದೆಯ ಬಂಟ ನಮ್ಮ ಭಾರತ ದೇಶದ ಸೈನಿಕರಂತ ಹೇಳಕ್ ಇಷ್ಟಪಡ್ತೀನಿ. ತಾಯ್ನಾಡಿಗೆ ಬಂದದ್ದಕ್ಕೆ ತುಂಬಾ ಸಂತೋಷ. ಯಾಕಂದ್ರೆ ಈಗ ನಮ್ಮ ಸೈನಿಕರ ಸೇವೆ ಮಾಡುವಾಗ ಅನೇಕ ಅಡಚಣೆಗಳು ಬರ್ತಾವೆ. ಯಾರು ಸುರಕ್ಷಿತವಾಗಿ ಬರ್ತಾರೋ, ಯಾರು ಸುರಕ್ಷಿತ ಬರ್ತಾ ಗೊತ್ತಿಲ್ಲ. ಹಾಗೆ ಸುರಕ್ಷಿತವಾಗಿ ಬಂದ್ರಪ್ಪ ಅಂತಂದ್ರೆ ಅವರು ತಂದೆ ತಾಯಿ ಹೊಟ್ಟೆ ಗಟ್ಟಿದ್ದಂಗೆ. ಅದಕ್ಕೆ ನಮ್ಮ ಮಂತಪ್ಪ ಬಸಪ್ಪನವರ ತಂದೆ ತಾಯಿಯವ್ರ ಹೊಟ್ಟೆ ಗಟ್ಟಿದೆ. ಅವ್ರ ಸುರಕ್ಷ ಮತ್ತು ಊರ ಹಿರಿಯರ ಆಶೀರ್ವಾದದಿಂದ ಅವರು ತಮ್ಮ ತಾಯ್ನಾಡಿಗೆ ಸುರಕ್ಷಿತವಾಗಿ ಬಂದ್ಬಿಟ್ಟಿದ್ದಾರೆ. ಯಾಕಂದ್ರೆ ಅನೇಕ ಅಡಚಣೆಗಳು ಬರ್ತಾವೆ. ಯಾಕಂದ್ರೆ ನಾವು ಸರ್ವಿಸ್ ಮಾಡ್ತಾ ಇರ್ತೀವಿ, ಫೋನ್ ಆಗಿದ್ದಾವೆ. ಮೊದಲೆಲ್ಲ ಲೆಟರ್ ಮುಖಾಂತರ ಬರ್ತಿತ್ತು. ನಮ್ಮ ಕಾಲದಲ್ಲೆಲ್ಲ ನಾವು 30 ವರ್ಷ ನಾನು ಸೇವೆ ಮಾಡಿ ಬಂದೀನಿ. ಅವಾಗ ಲೆಟರ್ ಬರ್ತಾನೆ ಕಾಯ್ದಿದ್ವಿ ನಾವು. ತಂದೆ ತಾಯಿ ಲೆಟರ್, ಹೆಂಡತಿ ಲೆಟರ್ ಬರ್ತಾನೆ ಕಾಯ್ದಿದ್ದೀವಿ. ಇವಾಗ ಹಂಗಿಲ್ಲ. ಇವಾಗೆಲ್ಲ ಫಾರ್ವರ್ಡ್ ಆಗಿದೆ, ಎಲ್ಲ ಪೂರಾ ಫೋನ್ ಇದೆ. ಎಲ್ಲರೂ ಆರಾಮ್ಸೆ ಮಾತಾಡ್ತೀರಿ, ಏನೋ ಇದ್ರು ಹೇಳ್ತೀರಿ. ಸಮಸ್ಯೆಗಳು ಏನಪ್ಪಾ ಅಂದ್ರೆ ಸೈನಿಕನಿಗೆ ಮನೆಯಲ್ಲಿ ಯಾವುದೇ ಸಮಸ್ಯೆ ಇಲ್ಲಪ್ಪ ಅಂತಂದ್ರೆ ಯಾವುದೇ ರೀತಿ ಸಮಸ್ಯೆ ಇಲ್ಲ, ಆರಾಮಾಗಿರ್ತಾನೆ ಅವನು. ಮನೆಯಿಂದ ಏನಾದ್ರು ಒಂದು ಕಿರಿಕಿರಿ ಬಂತಪ್ಪ ಅಂತಂದ್ರ ಅವ್ನ ನೆಮ್ಮದಿನ ಹಾಳಾಗತ್ತ. ನೆಮ್ಮದಿ ಹೆಂಗ್ ಹಾಳಾಗತ್ತಪ್ಪ ಅಂತಂದ್ರ ಏನ್ ಫೋನ್ ಮಾಡ್ತಿರ್ತಾಳೆ, ಏನಪ್ಪಾ ಅಂದ್ರ ನಿಮ್ಮವ್ ಹಂಗಂದು, ನಿಮ್ಮಪ್ಪ ಹಂಗಂದ. ಇದೇ ಅವ್ನಿಗೆ ಸೈನಿಕರಾದ ಯಾವತ್ತು ನೋಡ ಅಲ್ಲಿ ನೆಮ್ಮದಿಯಿಂದಿರಲ್ಲ, ಇಲ್ಲಿ ಬಂದನು ನೆಮ್ಮದಿಯಿಂದಿರಲ್ಲವ. ಯಾಕಂದ್ರೆ ಮನೆಯಲ್ಲಿ ನಾವು ನಮ್ಮ ಸೈನಿಕ ರಜಕ್ ಬಂದಪ್ಪ ಅಂದ್ರ ಅವ್ನ ಆ ತರ ಒಂದು ಪ್ರೀತಿ ಆಧಾರದಿಂದ ನೋಡ್ಕೋಬೇಕು ನಾವು. ಅವ್ನು ಬಂದ್ ಕೂಡ ಅದೇ ರೀತಿನ ಅಲ್ಲಿದ್ದಾಗೂ ಅದೇ ರೀತಿಯಿಂದ ನಾವು ಸೈನಿಕನ ನೆಮ್ಮದಿ ಹಾಳಾಗ್ಬಿಡುತ್ತೆ. ಇವಾಗ ಪರಿಸ್ಥಿತಿ ಇವಾಗ ತಾಯಿನೂ ಬಿಟ್ಕೊಡಕ್ಕಾಗಲ್ಲ, ತಂದೆ ತಾಯಿನೂ ಬಿಟ್ಕೊಡಕ್ಕಲ್ಲ, ಹೆಂಡತಿನ ಬಿಟ್ಕೊಡಕ್ಕಾಗಲ್ಲ. ಅದಕ್ಕೆ ಅಲ್ಲಿ ಸರ್ವಿಸ್ ಮಾಡ್ಬೇಕಾರ ಇಲ್ಲಿ ಮನೆಯಲ್ಲಿ ಯಾವುದೇ ಒಂದು ಸಮಸ್ಯೆ ಇಲ್ಲಪ್ಪ ಅಂತಂದ್ರೆ ಅವನು ದೇಶವನ್ನು ಯಾವುದೇ ಸಮಸ್ಯೆ ಇಲ್ಲದ ಕಾಯ್ದಾನ. ಜಾಸ್ತಿ ಸಮಯ ಇಲ್ಲ ಮಾತಾಡಕ್ಕೆ ಇವಾಗ. ಯಾಕಂದ್ರೆ ಸೈನಿಕರನ್ನು ಒಳ್ಳೆ ರೀತಿ ನೋಡ್ಬೇಕು. ಯಾಕಂದ್ರೆ ಊರಲ್ಲಿ ಕೂಡ ಅಲ್ಲಿಂದ ರಿಟೈರ್ಡ್ ಆಗಿ ಬಂದು ಕೂಡ ಊರಲ್ಲಿ ಕೂಡ ಅವ್ರಿಗೆ ತೊಂದರೆ ಕೊಡ್ತಾ ಇರ್ತಾರೆ. ಆ ತೊಂದರೆಯನ್ನು ಯಾರು ಸೈನಿಕರು ಕೊಡ್ಬೇಡ್ರಿ. ಯಾಕಂದ್ರೆ ಅವ್ರು ಆಲ್ರೆಡಿ 15 ವರ್ಷ ಎಷ್ಟೋ ತೊಂದರೆಗಳು ಅನುಭವಿಸಿ ಬಂದಿರ್ತಾರ. ಅವ್ರಿಗೆ ಎಷ್ಟರ ಮಟ್ಟಿಗೆ ಸಪೋರ್ಟ್ ಕೊಡೋಕತ್ತ ಸಪೋರ್ಟ್ ಮಾಡಿ ಅವ್ರನ್ನ ಒಂದು ಒಳ್ಳೆ ಲೆವೆಲ್ನಾಗ ತಂದು. ಯಾಕಂದ್ರೆ ಸೈನಿಕರು ಎಷ್ಟೋ ಕಷ್ಟ ಅನುಭವಿಸಿ ಬಂದಿರ್ತಾರ ಅಲ್ಲಿ. ಅದನ್ನ ನಾವೆಲ್ಲ ಇಲ್ಲಿದ್ದುಕೊಂಡು ನಮ್ಮ ಮಾಜಿ ಸೈನಿಕರಾಗಲಿ, ಏನೋ ಸಮಸ್ಯೆ ಬಂದ್ರು ಮಾಜಿ ಸೈನಿಕರಾಗಲಿ ಹಾಗೂ ಊರ ಹಿರಿಯರು ಅವ್ರ ಒಂದು ಒಳ್ಳೆ ಸುರಕ್ಷಿತವನ್ನು ನಾವು ಸುರಕ್ಷಿತ ಕೊಡ್ಬೇಕು ನಾವು. ಇವಾಗ ಲೇಟೆಸ್ಟ್ ಇವಾಗ ವಿಲೇಜ್ ಅಕೌಂಟೆಂಟ್ ಕರೆದಿದ್ದಾರೆ. ಅದರಲ್ಲಿ ಒಂದೇ ಟೋಟಲ್ ಎಷ್ಟು 1000 ವೇಕೆನ್ಸಿ ಇದೆ. ಅದ್ರ ಒಂದೇ ಒಂದು ವೇಕೆನ್ಸಿ ಸೈನಿಕ ಕೊಟ್ಟಿದ್ದಾರೆ. ಆಕ್ಚುಲಿ ನಮಗೆ 1969 ಒಂದು ಸುತ್ತಲೇ ಇದೆ. 10% ಯಾವಾಗ ನಮ್ಮ ಮಾಜಿ ಸೈನಿಕ ಕೊಡ್ಬೇಕಂತೇಳಿ ಆ ಸೈನಿಕರಿಗೆ ಕೊಡ್ತಾ ಇಲ್ಲ. ಇವಾಗ ಇಲ್ಲಿ 1% ಕೊಡ್ತಾ ಇದ್ದಾರೆ. ಆ ಮಟ್ಟಿಗೆ ಈ ರಾಜಕೀಯ ವ್ಯವಸ್ಥೆ ಹಾಳಾಗಿದೆ ನೋಡಿ. ಇವಾಗ
ನಮ್ಮ ಜಿಲ್ಲೆಯ ಹುನಗುಂದ ತಾಲೂಕಿನ ಹೊನ್ನರಹಳ್ಳಿ ಗ್ರಾಮದ ಹಿರಿಯರು ಹಾಗೂ ಸರಳ ಸಜ್ಜನಿಕೆಯ ಕೃಷಿ ಕುಟುಂಬದ ಶರಣ ದಂಪತಿಗಳಾದ ಶ್ರೀ ಬಸಪ್ಪ ಯಲ್ಲಪ್ಪ ಸುಳಿಬಾವಿ ಹಾಗೂ ದಿವಂಗತ ಶ್ರೀಮತಿ ಶಾಂತವ್ವ ಬ ಸುಳಿಬಾವಿ ದಂಪತಿಗಳ ಸುಪುತ್ರರಾಗಿ ಜನಿಸಿ ತಮ್ಮ ಬಾಲ್ಯದ ದಿನದಿಂದಲೂ ದೇಶದ ಬಗ್ಗೆ ಅಪಾರ ಅಭಿಮಾನ ಹೊಂದಿ ದೇಶದ ಸೇವೆಯನ್ನು ಕೈಗೊಳ್ಳಬೇಕೆಂಬ ಸದುದ್ದೇಶದಿಂದ ಗ್ರಾಮೀಣ ಭಾಗದಲ್ಲಿಯೇ ತಮ್ಮ ವಿದ್ಯಾಭ್ಯಾಸವನ್ನು ಪೂರೈಸಿ ಓರ್ವ ಉತ್ತಮ ವಿದ್ಯಾರ್ಥಿಯಾಗಿ ಬೆಳೆದಿದ್ದರು. ಭಾರತಾಂಬೆಯ ರಕ್ಷಣೆಗಾಗಿ ಸದಾ ದುಡಿಯುತ್ತಿರುವ ಸಂದರ್ಭದಲ್ಲಿಯೇ ಸೆಪ್ಟೆಂಬರ್ 7, 2009 ಭಾರತೀಯ ಸೇನೆಯ ಆರ್ಮಿ ಪೋಸ್ಟಲ್ ಸರ್ವಿಸ್ ಯೋಧರಾಗಿ ನೇಮಕಾತಿ ಹೊಂದಿದರು. ಭಾರತಾಂಬೆಯ ಶಿಬಿರದಲ್ಲಿರುವ ಭಾರತಾಂಬೆಯ ಎತ್ತರದ ಮೈ ನಡಗಿಸುವ ಹಿಮಾಲಯ ಪರ್ವತ ಶ್ರೇಣಿಯಿಂದ ಹಿಡಿದು ಭಾರತಾಂಬೆಯ ಪಾದವನ್ನು ಸ್ಪರ್ಶಿಸುವ ದಕ್ಷಿಣದ ಕನ್ಯಾಕುಮಾರಿಯಿಂದ ಸಮುದ್ರದ ತೀರದವರೆಗೂ ಹಾಗೂ ಭಾರತ ಭೂಮಿಗೆ ಅರುಣೋದಯ ಕಾಣುವ ಅರುಣಾಚಲ ಪ್ರದೇಶದಿಂದ ಗಾಂಧಿ ನಾಡಿನ ಗುಜರಾತಿನ ಕಚ್ ಬಂದರದವರೆಗೂ ವೀರ ಯೋಧರಾಗಿ ಭಾರತ ಮಾತೆಯನ್ನ ಹಗಲಲ್ಲಿ ಸೂರ್ಯನಂತೆ ರಾತ್ರಿಯಲ್ಲಿ ಚಂದ್ರನಂತೆ ಸೇವೆ ದೇಶ ಸೇವೆಯನ್ನ ದೇವರ ಸೇವೆ ಎಂದು ಸತತ 15 ವರ್ಷಗಳ ಕಾಲ ಧೈರ್ಯ ಸಾಹಸದಿಂದ ಕರ್ತವ್ಯ ನಿಷ್ಠೆಯನ್ನು ಪ್ರಾಮಾಣಿಕತೆಯಿಂದ ಪೂರೈಸಿ ಈಗ ಬಾಗಲಕೋಟೆ ಜಿಲ್ಲೆಯ ಅಂಚೆ ವಿಭಾಗಕ್ಕೆ ಮರಳಿ ಸೇವೆ ಸಲ್ಲಿಸಲು ಸ್ವಗ್ರಾಮಕ್ಕೆ ಆಗಮಿಸುತ್ತಿರುವುದಕ್ಕೆ ಅಭಿನಂದನಾರ್ಹ. ಹಾಗೂ ಅಂತ ನಾವು ಒಂದು ಹೊಲಕ್ಕೆ ಕೆಲಸ ಮಾಡೋ ಮಾತೆಯ ಸೇವೆಯನ್ನು ಮಾಡಲಿಕ್ಕೆ ಹೋಗಿರ್ತಕ್ಕಂಥ ಸೈನಿಕರ ಗೋಳು ಅಲ್ಲಿ ಕೇಳೋರು ಯಾರಿರ್ತಾರೆ? ನಾವು ಅಪ್ಪ ಅಮ್ಮ ಇಲ್ಲಿರ್ತೀವಿ, ಅಣ್ಣ ತಮ್ಮಗಳು ಇಲ್ಲಿರ್ತೀವಿ. ಅವ್ರು ಏನಪ್ಪ ಅಂದ್ರೆ ಟೈಮ್ ಟು ಟೈಮ್ ಅವರಲ್ಲಿ ಹೋದ್ಮೇಲೆ ಆ ಸಮಯಕ್ಕೆ ಹೋದ್ರೆ ಮಾತ್ರ ಟೀ ಸಿಗುತ್ತೆ, ಅವ್ರಿಗೆ ಉಪಹಾರ ಸಿಗ್ತಿರುತ್ತೆ. ಟೈಮ್ ತಪ್ಪು ಹೋದ್ರೆ ಅದು ಸಿಗ್ತಿರಂಗಿಲ್ಲ. ಅಂಥ ಪರಿಸ್ಥಿತಿ ತಮ್ಮ ಬದುಕನ್ನು ಅಲ್ಲಿ ಆ ಬದುಕಿನೊಂದಿಗೆ ಅನೇಕ ಚಿರಸಮಯವಾಗಿರ್ತಕ್ಕಂಥ ಸಂಗತಿಗಳನ್ನು ನಿಮ್ಮನ್ನು ಎಲ್ಲ ಇಲ್ಲಿ ಮರೆತು ತಮ್ಮ ಜೀವನದ ಒಂದು ಪರಿವನ್ನು ಮರೆತು ಭಾರತ ಮಾತೆಯ ಸೇವೆಗಾಗಿ ತಮ್ಮ ಜೀವನವನ್ನು ರೂಪಾಗಿಟ್ಟು ಸೇವೆ ಸಲ್ಲಿಸ್ತಾ ಇರ್ತಾರೆ. ಅಂಥ ಒಂದು ಸೇವೆ ಮಾಡೋದ್ರ ಜೊತೆಗೆ ಅದಕ್ಕೆ ಹೇಳ್ತಾರೆ ಒಳಗೆ ಇವನಿಗೆ ಸೈನಿಕ ಕೂಡ ಭಾಳ ಬದಲಾವಣೆ ಆಗಿದೆ ಸರ್. ಈಗ ಆ ಒಂದು ಸೈನಿಕ ವೃತ್ತಿ ಒಳಗೆ ಬದಲಾವಣೆ ಆಗೈತಾದರೂ ತನ್ನ ಶಿಷ್ಟಾಚಾರಗಳನ್ನು ತನ್ನ ನಿಯಮಗಳನ್ನು ಯಾವುದು ಬದಲಾವಣೆ ಮಾಡಿಕೊಂಡಿಲ್ಲ. ಆ ನಿಯಮಬದ್ಧವಾಗಿ ತನ್ನ ಸೈನಿಕರಿಗೆ ಏನು ಕೊಡಬೇಕಾಗಿದೆ ಅದನ್ನೇ ಕೊಡ್ತಾ ಇದೆ. ಏನು ಕೆಲಸ ತಗೋಬೇಕಾಗಿದೆ ಭಾರತ ಮಾತೆ ಅವರಿಂದ ಕೆಲಸ ತಗೊಳ್ತಾ ಇದ್ದಾಳೆ. ತಯಾರಾಗಿದ್ದ ಪೂರ್ವದಲ್ಲಿ ಈಗ ಜನ ನೋಡ್ತಾ ಇದ್ದೆ ನಾನು ಬೆಳಿಗ್ಗೆ ಕೆಲವೊಂದು ಹುಡುಗರು ಭಾಳ ನಾನು ಪೊಲೀಸ್ ಆಗಬೇಕ, ಆರ್ಮಿಗೆ ಹೋಗ್ಬೇಕ, ಅಗ್ನಿಶಾಮಕದೊಳಗೆ ಸೇರಬೇಕ ಅಂತಕ್ಕಂಥ ಭಾವನೆಯಿಂದ ತಮ್ಮ ದೈನಂದಿನ ಚಟುವಟಿಕೆಗಳಿಗೆ ತೊಡಗಿರ್ತಾರೆ. ಅವರು ಓಡುವಂಥ ಪದ್ಧತಿಗಳ ಅವ್ರು ಮಾಡ್ತಕ್ಕಂಥ ಚಟುವಟಿಕೆಗಳು ನೋಡಿದ್ರಪ್ಪ ಅಂದ್ರೆ ವಿಚಿತ್ರ ಅನ್ಸುತ್ತೆ. ಪ್ರತಿಯೊಂದು ಆಗು ಹೋಗುಗಳಿಗೆ ಬೆನ್ನಾದಂಥ ನಮ್ಮ ಅಂಬ್ಲಿಕ ಬಂಧುಗಳು ನಾವು ಯಾವತ್ತೂ ಮರೆಯಲ್ಲ. ಅವ್ರಿರ್ಲಿಲ್ಲ ಅಂದ್ರೆ ನಾವಿಲ್ಲ. ಆಮ್ಯಾಗ ನನಗೆ ಸಿಕ್ಕಂಥ ಗುರುರಿಂದ ಹಾಗೂ ನನ್ನ ಮಿತ್ರರು 5 ವರ್ಷಗಳಲ್ಲಿ ನಾ ಕಂಡಂತೆ ಆರ್ಮಿ ಏನು, ಲೋಕಾನುಭವ ಏನು ಅಂತಂದ್ರೆ ಆರ್ಮಿಯಲ್ಲಿ ನಾವು ಎರಡೇ ಕಲ್ತಿದ್ದು ನಾನು. ಒಂದು ಡಿಸಿಪ್ಲಿನ್, ಇನ್ನೊಂದು ಯೂನಿಟಿ. ಇನ್ನೊಂದು ಮಾತನಾಗ ಹೇಳ್ಬೇಕಂದ್ರೆ ಮೆನ್ ಇನ್ ಯೂನಿಫಾರ್ಮ್ಸ್ ದೇ ಆರ್ ರೆಡಿ ಟು ಡೈ ಅಂತ. ಅಂದ್ರದ್ರ ಅರ್ಥ ಯಾರು ಯೂನಿಫಾರ್ಮ್ ಹಾಕೊಂಡಿರ್ತಾರ ಅವರು ಸಾಯೋಕ್ಕೂ ರೆಡಿ ಅಂತ ಅದರ ಅರ್ಥ. ವರ್ಷದಲ್ಲಿ ಫಸ್ಟ್ಗೆ ನಾವು ಸೇರಿದ್ದು ನಾನು ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್. ಆ ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟಿಂದ ನಾನು ಆರ್ಮಿ ಪೋಸ್ಟಲ್ ಸರ್ವಿಸಿಗೆ ನಾನು ಡೆಪ್ಯುಟೇಷನ್ ಹೋದೆ. ನಮ್ಗೆ ಗೊತ್ತಿಲ್ಲ, ನಾವು ಆರ್ಮಿ ಟ್ರೈನಿಂಗ್ ಮಾಡ್ಬೇಕಂತಾನೆ ಗೊತ್ತಿಲ್ಲ ನಮ್ಗೆ ನಮ್ಮ ನಾಗ್ಪುರ ಕಾಮಟಿ ಒಳಗೆ ಕಳಿಸಿದ್ರು. ಫಸ್ಟ್ ದಿನ ಹೋದ ತಕ್ಷಣ ನಾವು 9-10 ಜನ ಇದ್ವಿ. ನಾವು ಕರ್ನಾಟಕದದ್ದು ಪೂರ ನಾವೆಲ್ಲರೂ. ನಾವು ಹೋದ ತಕ್ಷಣ ನಮ್ಗೆ ಒಂದು ಕಾಕಿ ಚಡ್ಡಿ ಕೊಟ್ಟರು, ಶೂ ಕೊಟ್ಟರು, ನಮ್ಗೆ ಆರ್ಮಿ ಕಟಿಂಗ್ ಹೊಡಿಸ್ಕಾಟ ಒಂದು ಜಾಡು ಬಕೆಟ್ ಕೊಟ್ಟು ನಿಂದಿಸ್ಬಿಟ್ರು ನಮ್ಮ ಫಾಲಿನಲ್ಲಿ. 26 ಇನ್ಫೆಂಟ್ರಿ ಡ್ಯೂ ನಮ್ಮ ಆರ್ಮಿ ಅವ್ರಿಗೆಲ್ಲ ಗೊತ್ತು. ನಾನು ಜಮ್ಮುವಲ್ಲಿ 2 ವರ್ಷ ಸರ್ವಿಸ್ ಮಾಡಿದೆ. ತದನಂತರ 3 ವರ್ಷ ಡೆಹ್ರಾಡೂನಲ್ಲಿ ಮಾಡಿದ್ದೀನಿ. 2 ವರ್ಷ ಇಂಪಾಲು ಮತ್ತು ನಾಗಾಲ್ಯಾಂಡ್, 3 ವರ್ಷ ನ್ಯೂ ಡೆಲ್ಲಿ, ಮತ್ತು 2 ವರ್ಷ ನಾನು ನಾಗಾಲ್ಯಾಂಡಲ್ಲಿ ಸೇವೆ ಸಲ್ಲಿಸಿದ್ದೀನಿ. PUC ಓದೋ ಸಮಯದಲ್ಲಿದ್ದಾಗ
ನಮ್ಗೇನು ಆರ್ಮಿ ಅಂದ್ರೆ ಏನು ಅದೆಲ್ಲ ಏನು ಗೊತ್ತಿದ್ದೇ ಇಲ್ಲ, ನಿಜವಾಗಿ ಗೊತ್ತಿದ್ದಿಲ್ಲ. ಅದರಲ್ಲಿ ನಾವು ಕಲ್ತಂತ ಒಬ್ಬ ಸೀನಿಯರ್ ಯಮನಪ್ಪ ಸನ್ನಕ್ಕಿ ಅಂತವರು, ಈಗ ಅವರು ಭಾರತೀಯ ಅಂಚೆ ಇಲಾಖೆಯಲ್ಲಿ ಸೇವೆ ಮಾಡ್ತಿದ್ದಾರೆ. ಅವರು ಹಿಂಗ ನಿಮ್ಮ ಆರ್ಮಿ ಪೋಸ್ಟಲ್ ಸರ್ವಿಸಲ್ಲಿ ಕಾಲ್ ಮಾಡಿದಾರ ಮಾಂತಪ್ಪ. ಆರ್ಮಿ ಅಂತಂದ್ರೆ ಒಂದು ಬಂಗಾರದ ಪಂಜರ ಇದ್ದಂಗಿದೆ. ನನ್ನ ಯುವಕ ಮಿತ್ರರಿಗೆ ನಾ ಹೇಳೋದು, ಪ್ರಯತ್ನ ಮಾಡಿ, ಹೋಗಿ ನೀವು ಸೈನ್ಯಕ್ಕೆ ದೇಶ ಸೇವೆ ಮಾಡಿ. ಏನಂತಂದ್ರೆ ಎಲ್ಲನೂ ಸಿಸ್ಟಮೆಟಿಕ್ ಇರುವಂಥ ಒಂದು ಆರ್ಗನೈಸೇಷನ್ ಅದು. ನಮ್ಮ ಇಂಡಿಯನ್ ಆರ್ಮಿ ಇದು 14 ಲಕ್ಷ, ಅದು ಏನು 14 ಲಕ್ಷ ನೌಕರಿನೂ ಕೊಟ್ಟು ದೇಶ ಸೇವೆ ಮಾಡಿಕೊಡಕ್ಕಂತ ಮಾಡಿಕೊಡುವಂಥ ಒಂದೇ ಒಂದು ಸಂಸ್ಥೆ ಅಂದ್ರೆ ಇಂಡಿಯನ್ ಆರ್ಮಿ ಡಿಫೆನ್ಸ್. ಈ ಬಗ್ಗೆ ಎಲ್ಲಾನು ರೂಟೀನಲ್ಲಿ ಕೆಲಸ. ನಾವೇನು ಅನ್ಕೊಂತೀವಿ ಇಲ್ಲಿ 9 ಮಟ 10 ಮಟ ಮುಕ್ಕೊಂಡ್ರು ನಡೀತದೆ, ಅಲ್ಲೆಲ್ಲ ಮುಂಜಾನೆ ನೀವು 5:30 5 ಅಂತಂದ್ರೆ ಫಾಲಿನ್ ಅಂದ್ರೆ ಅಂತಂದ್ರೆ ಅವನದೊಂದು ಪುಣ್ಯ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಹೊನ್ನರಹಳ್ಳಿ ಒಳಗೆ ಅನೇಕ ಯೋಧರು ಸೇವೆಯನ್ನು ಮಾಡಿ ನಿವೃತ್ತಿಯನ್ನು ಹೊಂದಿರತಕ್ಕಂಥವರಿದ್ದಾರೆ. ಸೇವೆಯೊಳಗೆ ಸೇವೆ ಸಲ್ಲಿಸತಕ್ಕಂಥ ಅನೇಕ ಯೋಧರು ಈ ಒಂದು ಗ್ರಾಮದೊಳಗೆ ಹುಟ್ಟಿದಾರಪ್ಪ ಅಂತಂದ್ರೆ ಅದಕ್ಕೆ ಅನ್ನದಾನ ಮಹಾಸ್ವಾಮಿಗಳವರ ಒಂದು ಆಶೀರ್ವಾದ, ಪ್ರಭುರಾಜೇಂದ್ರ ಮಹಾಸ್ವಾಮಿಗಳವರ ಒಂದು ಆಶೀರ್ವಾದ ಮುಖ್ಯ ಅಂತಕ್ಕಂಥ ಮಾತನ್ನು. ಯಾಕಂದರೆ ನಮ್ಮ ಗ್ರಾಮೀಣ ಪ್ರದೇಶವನ್ನು ಶಿಕ್ಷಣ ವಂಚಿತವಾಗಿರ್ತಕ್ಕಂಥ ಗ್ರಾಮಗಳು, ಹಿಂದುಳಿದ ಗ್ರಾಮಗಳು ಇರುವುದರಿಂದ ಲಿಂಗೈಕ್ಯ ಅನ್ನದಾನ ಮಹಾಸ್ವಾಮಿಗಳವರ ತಪಸ್ಸು ಮಾಡಿರ್ತಕ್ಕಂಥ ಫಲದಿಂದ ಪ್ರಭುರಾಜೇಂದ್ರ ಮಹಾಸ್ವಾಮಿಗಳವರ ಶಿಕ್ಷಣ ಸಂಸ್ಥೆಯಿಂದ ಕಲಿತಿರ್ತಕ್ಕಂಥ ಅನೇಕ ವಿದ್ಯಾರ್ಥಿನಿಗಳು ಗುರುತಿಸಿಕೊಂಡು ಸಮಾಜ ಸೇವೆ ಮಾಡ್ತಾ ಇದ್ದಾರಪ್ಪ ಅಂತಂದ್ರೆ ಅದು ಹೊನ್ನರಹಳ್ಳಿಯ ಒಂದು ಭಕ್ತಿಯ ಕೇಂದ್ರ ಇರ್ತಕ್ಕಂಥ ಮಾತನ್ನು ಇಲ್ಲಿ ನಾವೆಲ್ಲ ಸ್ಮರಿಸಬೇಕಾಗ್ತಾ ಇದೆ. ಅಂತಹ ಸಾಲಿನೊಳಗೆ ನಮ್ಮ ಸುಳಿವಾವಿಯ ನಮ್ಮ ಮಾಂತೇಶ್ ಅಂತಕ್ಕಂಥ ಯೋಧ ಇವತ್ತು 15 ವರ್ಷ ನಿರಂತರವಾಗಿ ಅಲ್ಲಿ ಸೇವೆಯನ್ನು ಮಾಡ್ಕೊಂಡು ಬಂದಿದ್ದಾರಪ್ಪ ಅಂತಂದ್ರೆ ಅಲ್ಲಿ ಆಗಿರ್ತಕ್ಕಂಥ ಅನುಭವ ಹಂಚಿಕೊಳ್ಳೋದು ಬಹಳ ಮುಖ್ಯ. ನಮ್ಮ ಯೋಧರು ಒಬ್ಬರು ಹೇಳಿದರು, ಇವತ್ತು ನಮ್ಮ ಭಾರತ ದೇಶದ ಸೇವೆ ಅಲ್ಲಿ ಹೋಗಿ ಮಾಡುವುದಪ್ಪ ಅಂತಂದ್ರೆ ಅಷ್ಟು ಸುಲಭದ ಕೆಲಸ ಅಲ್ಲ ಅಂತೆ. ಇಲ್ಲೇ ಒಂದು ಹೊಲಕ್ಕೆ ಹೋಗಿ ನಾವು ಒಂದು ಕಡ್ಡಿ ಕಡಿದು ಬೇಲಿ ಹಚ್ಚಿ ಬರುವುದೇ ಭಾಳ ಕಷ್ಟ ಆಗಿರ್ತೈತಿ. ಮನೆಗೆ ಬಂದು ನೀರು ಕೊಡು, ರೊಟ್ಟಿ ಕೊಡು, ಪಲ್ಯ ಕೊಡು ಅಂತೇಳಿ ನಾವು ಕೇಳುವ ಸಂದರ್ಭದೊಳಗೆ ಅಲ್ಲಿ ಯೋಧರು ಹಿಮದೊಳಗೆ ನಿಂತುಕೊಂಡು ಅವರು ತೆಗೆದುಕೊಂಡು ಹೋಗಿರ್ತಕ್ಕಂಥ ಬುತ್ತಿಯನ್ನೇ ಹಿಮವಾಗಿರ್ತಕ್ಕಂಥ ಸಂದರ್ಭ ನಾವೆಲ್ಲ ನೋಡ್ತಾ ಇದ್ದೀವಿ. ಅವರು ಒಯ್ದಿರ್ತಕ್ಕಂಥ ಆಹಾರ ಕಲ್ಲಾಗಿರ್ತೈತಿ, ಅವ್ರು ಒಯ್ದಿರ್ತಕ್ಕಂಥ ತತ್ತಿ ಕಲ್ಲಾಗಿರ್ತೈತಿ, ಅವ್ರು ಒಯ್ದಿರ್ತಕ್ಕಂಥ ಊಟ ಕಲ್ಲಾಗಿರ್ತೈತಿ. ಮಡಲನ್ನು ನಾವು ಕಾಪಾಡ್ಕೋಬೇಕು ಅಂತಕ್ಕಂಥ ಉದ್ದೇಶದೊಳಗೆ ಅವರು ಸೇವೆಯನ್ನು ಮಾಡ್ತಾ ಇದ್ದಾರಲ್ಲ, ಅವ್ರು ಬಂದಿರ್ತಕ್ಕಂಥ ಅವರಿಗೆ ನಮಸ್ಕಾರ ಮಾಡಿದ್ರೆ ನೀವು ಸೇತ ಸೇವೆ ಮಾಡಿದಂಗೆ ಅಂತಕ್ಕಂಥ ಮಾತನ್ನು ಇಲ್ಲಿ ಸ್ಮರಿಸಬೇಕಾಗ್ತಾ ಇದೆ. ಕುಟುಂಬದ ಸರ್ವ ಸದಸ್ಯರು ಹಾಗೆ ಆ ಪೂಜ್ಯ ಭಾರತ ಮಾತಾ ಹಿರಿಯ ಈ ಮೂಲಕ ವಿನಂತಿಸಲಾಗಿದೆ. ಭಾರತ ಮಾತೆ ಹೆಣ್ಣೆಯ ಪುತ್ರನಿಗೆ ಮಧ್ಯದಲ್ಲಿ ತಾವು ಯಾರು ಬರಬಾರದು. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ರಚನೆಗೆ ಶ್ರಮಿಸಿರ್ತಕ್ಕಂಥ ಎಲ್ಲ ಮಾಜಿ ಇವರಿಗೂ ಕೂಡ ಸನ್ಮಾನವನ್ನು ಮಾಡಬೇಕು. ಎಚ್ ಡಿ ರಂಗಾಪುರ ಸರ್ ಲಕ್ಷ್ಮ ಸನ್ಮಾನವನ್ನು ಮಾಡಬೇಕು. ರೂಪಗುಡೂರು ಇವರಿಗೆ ಅದೇ ಹಿರೇಮಠ ಮಣಿ ಎಂ ಮುಚ್ಚಿಗೆ ಶಿವಣ್ಣ ಹಿರೇಮಣಿ ಶ್ರೀಶೈಲ್ ಇದ್ದಲ್ಗಿ ನೀಲಪ್ಪ ಶಿಕ್ಷಕರು ನಮ್ಮೂರಿನ ಹಿರಿಯರಾಗಿರ್ತಕ್ಕಂಥ ಶ್ರೀ ರುದ್ರಗೌಡರ, ಹಾಗಾಗಿ ಮಾಡಬೇಕು. ದಯಮಾಡಿ ಅದೇ ತೆರನಾಗಿ ಇಲ್ಲಿವರೆಗೆ ಸನ್ಮಾನ ಸಮಯದ ವ್ಯತ್ಯಯ ಆಗಿದ್ದಕ್ಕೆ ಅವರು ಕ್ಷಮೆ ತೋರಲಿ ನಮ್ಮೆಲ್ಲ ಯುವ ಮಿತ್ರರಿಗೆ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಕೂಡ ಕಾಪಾಡ್ಕೋಬೇಕು. ಭಾರತ್ ಮಾತಾ ಕಿ ಇನ್ನು ನಮ್ಮೂರಿನಲ್ಲಿ ವಿನಂತಿಸುತ್ತಾ ಹೆಚ್ಚು ಅಧ್ಯಯನ ಮಾಡಿ. ನಮಃ ನಮಃ ಮಹಾ
ಮತ್ತು ಈ ಒಂದು ಕಾರ್ಯಕ್ರಮ ಶ್ರೀಮತಿ ಕಸ್ತೂರಿ ಬಸಪ್ಪ ಅಮ್ಮಿಕೊಪ್ಪ ಇವರು ಕೂಡ ಯಮನಪ್ಪ ವಾಲಿಕರ್ ಮಲ್ಕಣ್ಣವರ ಸಂಗನ ಬಸಪ್ಪ ಈ ಎಲ್ಲ ಮಹನೀಯರು ವೇದಿಕೆ ಮೇಲೆ ಬಂದು ಪ್ರಸ್ತುತ ಸೈನಿಕರಿಗೆ ಕಾರ್ಯನಿರ್ವಹಿಸ್ತಾ ಇರತಕ್ಕಂಥ ಸೈನಿಕ ಬಂಧುಗಳು ಮುಂದಿನ ಹಂತದಲ್ಲಿ ಸನ್ಮಾನವನ್ನು ಪಡೆಯಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ. ಮೊದಲನೇದಾಗಿ ಬಂದಪ್ಪ ಗುಡೂರು, ಅದೇ ರೀತಿ ಬರ್ಬೇಕಾದ್ರೆ ಮೂರು ದಿವಸ ಅವನು ಮಧ್ಯೆ ಜಾಗದಲ್ಲೇ ನಿಲ್ತಾನೆ. ಹಿಂದೆ ಹೋಗ್ಲಿಕ್ಕೆ ಜಾಗ ಇಲ್ಲ, ಮುಂದೆ ಬರ್ಲಿಕ್ಕೂ ಜಾಗ ಇಲ್ಲ. ಬಹುಶಃ ಅವನು ಮದುವೆ ಇದೆ ಅಂತ ಗೊತ್ತಿಲ್ಲ, ಅವನ ತಂದೆಗೆ ಆರಾಮಿದೆ ಅಂತ ಗೊತ್ತಿಲ್ಲ, ಅವನ ತಾಯಿಗೆ ಹುಷಾರಾಗಿದೆ. ಆದ್ರೆ ಒಬ್ಬ ಸೈನಿಕ ಬರ್ಲಿಕ್ಕೆ ಒಂದೇ ದಾರಿ ಇರುತ್ತೆ.